ಪ್ರವಾಸದ ವಿಚಾರಕ್ಕೆ ಗಂಡ ಹೆಂಡತಿ ಮಧ್ಯೆ ಶುರುವಾದಂತಹ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಇದರ ಜೊತೆಗೆ ರಾಜ್ಯದ ಮತ್ತಷ್ಟು ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಕರ್ನಾಟಕ ಟಾಪ್ 20ಯಲ್ಲಿ ಇತ್ತೀಚೆಗೆ ರಾಜ್ಯದ ನಂದಿನಿ ಉತ್ಪನ್ನಗಳ ಹೆಸರಿನಲ್ಲಿ ನಕಲಿ ಉತ್ಪನ್ನಗಳ ಪತ್ತೆ ಬೆನ್ನಲ್ಲೇ ಕೆಎಂಎಫ್ ಅಲರ್ಟ್ ಆಗಿದೆ. ನಕಲಿ ಉತ್ಪನ್ನಗಳ ಹಾವಳಿಗೆ ಬ್ರೇಕ್ ಹಾಕಲು ಮಾಸ್ಟರ್ ಪ್ಲಾನ್ ಒಂದನ್ನು ಸಿದ್ಧಪಡಿಸಲಾಗಿದೆ. ಕೆಎಂಎಫ್ ಸದ್ಯ ನಂದಿನಿ ಉತ್ಪನ್ನಗಳ ಪ್ಯಾಕೆಟ್ ಮೇಲೆ QR ಕೋಡ್ ಅಳವಡಿಕೆ ಮೂಲಕ ಬ್ರ್ಯಾಂಡ್ ಶ್ರೇಣಿ ಕಾಪಾಡುವ ಜೊತೆಗೆ ನಕಲಿ ಉತ್ಪನ್ನಗಳ ಹಾವಳಿಗೂ ಬ್ರೇಕ್ ಹಾಕಲು ಮುಂದಾಗಿದೆ. ಆರಂಭಿಕವಾಗಿ ತುಪ್ಪದ ಪ್ಯಾಕೆಟ್ ಮತ್ತು ಬಾಟಲ್ಗಳ ಮೇಲೆ ಈ ಕೋಡ್ ಅಳವಡಿಕೆ ಮಾಡಿದೆ. ತುಪ್ಪದ ಕ್ವಾಲಿಟಿ ಅಥವಾ ಅಸಲಿತನವನ್ನು ಪರೀಕ್ಷೆ ಮಾಡಬೇಕಿದ್ರೆ ನೇರವಾಗಿ ಕೋಡನ್ನು ಒಮ್ಮೆ ಸ್ಕ್ಯಾನ್ ಮಾಡಿ ನಂಬರ್ ಹಾಕಿದ್ರೆ OTP ಬರಲಿದೆ. ಇದನ್ನು ಎಂಟರ್ ಮಾಡಿದ ಕೂಡಲೇ ಆ ತುಪ್ಪದ ಸಂಪೂರ್ಣ ಮಾಹಿತಿ ನಿಮ್ಮ ಫೋನ್ನಲ್ಲಿ ಸಿಗಲಿದೆ. ಎಲ್ಲಿ ತಯಾರಾಗಿದೆ, ಯಾವ ತಯಾರಿಕಾ ಜಾಗದಿಂದ ಮಾರುಕಟ್ಟೆಗೆ ಬಂದಿದೆ, ಅದರ ಮಾರ್ಕೆಟ್ ಕೋಡ್ ಏನು, ಈ ಎಲ್ಲ ಅಂಶಗಳು ಇದರಲ್ಲಿ ಒಳಗೊಂಡಿರಲಿದೆ. ಈ ನಂದಿನಿ ತುಪ್ಪ ಕಲಬೆರಕೆಯ ತುಪ್ಪ ಅನ್ನೋ ಒಂದು ಈ ಕೆಟ್ಟ ಭಾವನೆಯಿಂದ ಆಚೆ ಬರಬೇಕು ಮತ್ತು ಆ ವಿಶ್ವಾಸಾರ್ಹತೆ ಹೆಚ್ಚಾಗಬೇಕು ಅಂತೇಳಿ ನಾವು ಈ ನಮ್ಮ ನಂದಿನಿ ತುಪ್ಪಕ್ಕೆ ಒಂದು QR ಕೋಡನ್ನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇದನ್ನು ಸ್ಕ್ಯಾನ್ ಮಾಡಿದ್ರೆ ಈ ಉತ್ಪಾದನೆ ಎಲ್ಲಾಗಿದೆ, ತುಪ್ಪ ಉತ್ಪಾದನೆ ಆದ ನಂತರ ಇದು ಎಲ್ಲಿಗೆ ಡಿಪೋಗೆ ಹೋಯಿತು, ಡಿಪೋದಿಂದ ಯಾವ ಹೋಲ್ಸೇಲ್ ಡೀಲರ್ಗೆ ಹೋಗಿದೆ, ಯಾವ ಹೋಲ್ಸೇಲ್ ಡೀಲರಿಂದ ಯಾವ ರೀಟೇಲರ್ಗೆ ಹೋಗಿದೆ ಮತ್ತು ಯಾವ ರೀಟೇಲರಿಂದ ಯಾವ ಕನ್ಸ್ಯೂಮರ್ ಕೈ ಸೇರುತ್ತೋ ಈ ಬಾಟಲು ಅಥವಾ ತುಪ್ಪದ ಪ್ಯಾಕೆಟ್ ಅಂತೇಳಿ ನಾವು ಫಸ್ಟು ಖಚಿತ ಮಾಡ್ಕೊಬೋದು. ಮತ್ತು QR ಕೋಡ್ನ ಸ್ಕ್ಯಾನ್ ಮಾಡಿದಾಗ ನಿಜವಾಗ್ಲೂ ಇದು ನಂದಿನಿ ತುಪ್ಪ ಅನ್ನೋ ಒಂದು ವಿಶ್ವಾಸಾರ್ಹತೆಯನ್ನು ದೃಢತೆಯನ್ನು ಖಾತ್ರಿ ಮಾಡುತ್ತೆ. ಯಶ್ ನಟನೆಯ ಅತಿ ನಿರೀಕ್ಷಿತ ಟಾಕ್ಸಿಕ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಈಗಾಗಲೇ ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ಮತ್ತು ಯಶ್ ಹುಟ್ಟುಹಬ್ಬಕ್ಕೆ ರಿಲೀಸ್ ಆಗಿರುವ ಟೀಸರ್ಗಳು ಭಾರೀ ಸಂಚಲನ ಸೃಷ್ಟಿ ಮಾಡಿದ್ವು. ಚಿತ್ರದ ರಾಯ ಪಾತ್ರದ ಇಂಟ್ರಡಕ್ಷನ್ ಟೀಸರ್ ಬಳಿಕ ಈಗ ಎರಡನೇ ಟೀಸರ್ ರಿಲೀಸ್ ಆಗಿದೆ. ಎರಡು ಲುಕ್ನಲ್ಲಿ ಯಶ್ ಅಬ್ಬರಿಸಿದ್ದಾರೆ. ಈ ಸಲ ಯುದ್ಧಾನೇ ಬೇರೆ ಎಂಬ ಡೈಲಾಗ್ನೊಂದಿಗೆ ಆರಂಭ ಆಗಿರುವ ಟೀಸರ್ನಲ್ಲಿ ಭರ್ಜರಿ ಆಕ್ಷನ್ ಒಳಗೊಂಡಿದೆ. 1.51 ಸೆಕೆಂಡ್ ಟೀಸರ್ನಲ್ಲಿ ಅಬ್ಬರಿಸಿರುವ ರಾಯ ದೈತ್ಯ ಲುಕ್ನಲ್ಲಿ ದರ್ಶನ ನೀಡಿದ್ದಾನೆ. 6 ಭಾಷೆಯಲ್ಲಿ ಟೀಸರ್ ರಿಲೀಸ್ ಆಗಿದ್ದು ಮಾರ್ಚ್ 19ನೇ ತಾರೀಕು ಟಾಕ್ಸಿಕ್ ಚಿತ್ರ ತೆರೆ ಕಾಣಲಿದೆ. ಪರೀಕ್ಷೆಯಲ್ಲಿ ನಕಲು ಮಾಡ್ತಾ ಇರೋದನ್ನ ಪ್ರಶ್ನೆ ಮಾಡಿ ತಡೆದಿದ್ದಕ್ಕೆ ಪರೀಕ್ಷಾ ಮೇಲ್ವಿಚಾರಕರ ಮೇಲೆ ವಿದ್ಯಾರ್ಥಿ ಹಲ್ಲೆ ಮಾಡಿರೋ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ವಿದ್ಯಾರ್ಥಿ ಶಹಬಾಜ್ ಹಲ್ಲೆ ಮಾಡಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಡಾಕ್ಟರ್ ಮಾಲಕರೆಡ್ಡಿ ಹೋಮಿಯೋಪತಿಕ್ ಕಾಲೇಜ್ನಲ್ಲಿ ಹೋಮಿಯೋಪತಿಕ್ ಇಂಟರ್ನಲ್ ಪರೀಕ್ಷೆ ನಡೀತಾ ಇತ್ತು. ಈ ವೇಳೆ ವಿದ್ಯಾರ್ಥಿ ಶಹಬಾಜ್ ಮೊಬೈಲ್ ಬಳಸಿ ನಕಲು ಮಾಡೋಕೆ ಯತ್ನಿಸಿದ್ದಾನೆ. ಸಹಾಯಕ ಪ್ರಾಧ್ಯಾಪಕ ಶಿವರಾಜ್ ಕುಮಾರ್ ನಕಲು ಮಾಡ್ತಾ ಇರೋದನ್ನ ಪ್ರಶ್ನಿಸಿದ್ದಾರೆ. ಉತ್ತರ ಪತ್ರಿಕೆ ಪಡೆದು ಕ್ಲಾಸ್ ರೂಮ್ನಿಂದ ಆಚೆ ಹೋಗುವಂತೆ ಹೇಳಿದ್ದಕ್ಕೆ ಕೋಪಗೊಂಡ ವಿದ್ಯಾರ್ಥಿ ಶಹಬಾಜ್ ಏಕಾಏಕಿಯ ಹಲ್ಲೆಗೆ ಮುಂದಾಗಿದ್ದಾನೆ. ಬಳಿಕ ಉಳಿದ ವಿದ್ಯಾರ್ಥಿಗಳು ಹಲ್ಲೆ ಮಾಡಿರುವುದನ್ನು ತಡೆದಿದ್ದಾರೆ. ಬಳಿಕ ಎಕ್ಸಾಮ್ ಹಾಲ್ನಿಂದ ಶಹಬಾಜ್ ತೆರಳಿದ್ದಾನೆ. ವಿದ್ಯಾರ್ಥಿಯ ನಡವಳಿಕೆ ಬಗ್ಗೆ ಪಾಲಕರ ಗಮನಕ್ಕೆ ತಂದ ಕಾಲೇಜಿನ ಆಡಳಿತ ಮಂಡಳಿ ಮುಂದಿನ ಪರೀಕ್ಷೆಗಳಿಗೆ ಅವಕಾಶ ನೀಡದೇ ಇರುವುದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ರಾಜ್ಯದಲ್ಲಿ ಏಪ್ರಿಲ್ನಿಂದ ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ತಯಾರಿ ನಡೆಸಲಾಗುತ್ತಿದೆ. ಕರ್ನಾಟಕ ಸೇರಿ ಮತ್ತಷ್ಟು ರಾಜ್ಯಗಳಲ್ಲಿ SIRಗೆ ಆಯೋಗದ ತಯಾರಿಯಾಗಿದೆ. ಈ ಹಿಂದೆ ಪೂರ್ವ ಸಿದ್ಧತೆಗೆ ಆಯೋಗ ಸೂಚಿಸಿತ್ತು. ಇದೀಗ ಪೂರ್ಣ ಸಿದ್ಧತೆಗಳನ್ನು ಬೇಗ ಮುಗಿಸೋಕೆ ಸೂಚನೆ ನೀಡಲಾಗಿದೆ. ರಾಜ್ಯದಲ್ಲಿ ಈಗಾಗಲೇ 63% ಮ್ಯಾಪಿಂಗ್ ಮುಗಿದಿದೆ. 2002ರಲ್ಲಿ ರಾಜ್ಯದಲ್ಲಿ SIR ನಡೆದಿತ್ತು. ಆ ವೇಳೆ ರಾಜ್ಯದಲ್ಲಿ 3.55 ಕೋಟಿ ಮತದಾರರಿದ್ದರು. ಸದ್ಯ 5.57 ಕೋಟಿ ಮತದಾರರಿದ್ದಾರೆ ಎಂಬ ಮಾಹಿತಿ ಇದೆ. ಈಗ ಏಪ್ರಿಲ್ನಿಂದ ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ತಯಾರಿ ನಡೆಸಲಾಗಿತ್ತು. ಎರಡೆರಡು ಕಡೆ ಮತದಾರರ ಹೆಸರಿರೋದು ಅಕ್ರಮವಾಗಿ ಮತದಾರರ ಪಟ್ಟಿಗೆ ಸೇರ್ಪಡೆ ಆಗಿರೋದನ್ನ ತೆಗೆಯೋ ಕೆಲಸ ಆಗಲಿದೆ. ಈ ಮೂಲಕ ಅಕ್ರಮಗಳಿಗೆ ಬ್ರೇಕ್ ಹಾಕೋಕೆ ಚುನಾವಣಾ ಆಯೋಗ ತಯಾರಿ ನಡೆಸಿದೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ತಾಲೂಕಿನ ಭಾಗವತಿ ಗ್ರಾಮದಲ್ಲಿ ಒಂಟಿ ಸಲಗ ರಸ್ತೆಯಲ್ಲಿ ಪ್ರತ್ಯಕ್ಷ ಆಗಿದ್ದು ಸವಾರರಿಗೆ ಆತಂಕ ತಂದೊಡ್ಡಿತು. ರಸ್ತೆ ಮಧ್ಯದಲ್ಲೇ ನಿಂತು ಸಂಚರಿಸ್ತಾ ಇದ್ದ ಆನೆ ವಾಹನಗಳ ಸಂಚಾರಕ್ಕೆ ಅಡ್ಡಿಯಾಯಿತು. ಸುಮಾರು ಅರ್ಧ ಗಂಟೆಗಳ ಕಾಲ ಆನೆ ರಸ್ತೆ ತಡೆದು ನಿಂತಿದ್ವು. ಯಾವುದೇ ವಾಹನಗಳನ್ನ ಮುಂದೆ ಸಾಗೋಕೆ ಬಿಡದೆ ಆತಂಕ ಸೃಷ್ಟಿಸಿತು. ಈ ವೇಳೆ ಕೆಲ ವಾಹನ ಸವಾರರು ತಮ್ಮ ವಾಹನಗಳನ್ನು ರಸ್ತೆ ಮಧ್ಯದಲ್ಲೇ ಬಿಟ್ಟು ಪ್ರಾಣ ರಕ್ಷಣೆಗಾಗಿ ಸ್ಥಳದಿಂದ ದೂರ ಓಡಿದ ದೃಶ್ಯಗಳು ಕಂಡು ಬಂದವು. ಘಟನೆಗೆ ಸಂಬಂಧಪಟ್ಟಂತೆ ದೃಶ್ಯಗಳನ್ನು ಕೆಲ ವಾಹನದ ಸವಾರರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ನಂತರ ಆನೆ ಕಾಡಿನ ಕಡೆಗೆ ತೆರಳಿದ ಬಳಿಕ ವಾಹನ ಸಂಚಾರ ಸಹಜ ಸ್ಥಿತಿಗೆ ಮರಳಿತು. ಭಾಗವತಿ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಆನೆಗಳ ಸಂಚಾರ ಹೆಚ್ಚಾಗಿರುವುದರಿಂದ ಸ್ಥಳೀಯರು ಹಾಗೂ ವಾಹನ ಸವಾರರು ಭಯಭೀತರಾಗಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಮಾಜಿ ಸಿಎಂ BS ಯಡಿಯೂರಪ್ಪ ಬರ್ತ್ಡೇ ಸಮಾವೇಶ ಮತ್ತೆ ಮುನ್ನೆಲೆಗೆ ಬಂದಿದೆ. ರಾಜ್ಯ ಕಾರ್ಯಕಾರಿಣಿ ಸಭೆ ಬಳಿಕ ಬರ್ತ್ಡೇ ನೆಪದಲ್ಲಿ BY ವಿಜಯೇಂದ್ರ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಮಾಡಿದ್ದಾರೆ. ಯಡಿಯೂರಪ್ಪನವರ ರಾಜಕೀಯ ಜೀವನ 50 ವರ್ಷ ಪೂರೈಸಿದ ಸಂಭ್ರಮ ಹಾಗೂ ಬರ್ತ್ಡೇಯನ್ನ ಸಮಾವೇಶದ ಮೂಲಕ ಆಚರಿಸಲು ಸಿದ್ಧತೆ ನಡೆಸಲಾಗಿದೆ. ಬಾಗಲಕೋಟೆಯಲ್ಲಿ ಮಾರ್ಚ್ನಲ್ಲಿ ಬೃಹತ್ ಸಮಾವೇಶಕ್ಕೆ ಸಿದ್ಧತೆ ನಡೆದಿದ್ದು ಲಕ್ಷಾಂತರ ಕಾರ್ಯಕರ್ತರನ್ನ ಸೇರಿಸಿ ಯಶಸ್ವಿ ಮಾಡುವ ಉದ್ದೇಶ ಹೊಂದಲಾಗಿದೆ. ಆ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ನಾಯಕರನ್ನ ಕರೆಸುವ ಬಗ್ಗೆ ಚರ್ಚೆ ನಡೆದಿದೆ. ಈ ಸಮಾವೇಶದ ಮೂಲಕ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣಾ ತಯಾರಿ, ಯಡಿಯೂರಪ್ಪ ನಾಮಬಲ ಮತ್ತೆ ಪ್ರಯೋಗ ಮೂಲಕ ಚುನಾವಣೋತ್ಸಾಹ ಮೂಡಿಸುವ
ನಡೆಸುವ ಲೆಕ್ಕಾಚಾರವಾಗಿದೆ. ಈಗಾಗಲೇ ಇದರ ಯೋಜನೆ ರೂಪಿಸಿರುವ ವಿಜಯೇಂದ್ರ ಬಣ BSY ಕಾರ್ಯಕ್ರಮದ ಮೂಲಕ ವಿಜಯೇಂದ್ರ ನಾಯಕತ್ವದ ಶಕ್ತಿ ಹೆಚ್ಚಿಸಲು ಸಹ ತಂತ್ರಗಾರಿಕೆ ನಡೆಸಲಾಗಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಮತ್ತೆ ಹೆಚ್ಚಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಒಂದರ ಮೇಲೆ ಒಂದು ಬೆದರಿಕೆ ಹಾಕ್ತಾ ಇದ್ದಾರೆ. ಎರಡೂ ದೇಶಗಳ ನಡುವಿನ ಸಂಘರ್ಷ ತಾರಕಕ್ಕೇರಿದ್ದು, ಅಮೆರಿಕ ವಿಧಿಸಿರುವ ಕಠಿಣ ಪರಮಾಣು ಸ್ಥಗಿತ ಒಪ್ಪಂದಕ್ಕೆ ಇರಾನ್ ಒಪ್ಪುತ್ತಿಲ್ಲ. ಅಮೆರಿಕ ಸಹ ಪಟ್ಟು ಸಡಿಲ ಮಾಡ್ತಾ ಇಲ್ಲ. ಹೀಗಿರುವಾಗ ಉಭಯ ದೇಶಗಳು ಎರಡು ಸುತ್ತಿನ ಮಾತುಕತೆಗಳನ್ನು ನಡೆಸಿದಾಗಲೂ ಯಾವುದೇ ಫಲಿತಾಂಶ ಕಾಣದೆ ತಮ್ಮ ವಾಕ್ಸಮರ ಹಾಗೂ ಸಮರಾಭ್ಯಾಸ ಮುಂದುವರಿಸುತ್ತಲೇ ಇದ್ದಾರೆ. ಇದರ ನಡುವೆ ಈ ವಾರದ ಅಂತ್ಯದ ಒಳಗೆ US ಇರಾನ್ ಮೇಲೆ ದಾಳಿ ಮಾಡಲಿದೆ ಎಂಬ ಸುದ್ದಿ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ ಸುಪ್ರೀಂ ಲೀಡರ್ ಖಮೇನಿಗೆ ಮತ್ತೊಂದು ವಾರ್ನಿಂಗ್ ಕೊಟ್ಟಿದ್ದಾರೆ. 10-15 ದಿನಗಳ ಡೆಡ್ಲೈನ್ ಕೊಟ್ಟಿದ್ದಾರೆ. ಹೇಳಿದ್ದನ್ನ ಕೇಳದಿದ್ದರೆ ಯುದ್ಧ ಗ್ಯಾರಂಟಿ ಎಂದು ಟ್ರಂಪ್ ಖಮೇನಿಗೆ ನೇರವಾಗಿ ಎಚ್ಚರಿಕೆಯ ಸಂದೇಶ ಕಳುಹಿಸಿದ್ದಾರೆ. ತನ್ನ ಅಣ್ವಸ್ತ್ರ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಬಿಡಬೇಕು, ಇಲ್ಲದೇ ಇದ್ದರೆ ಯುದ್ಧ ಅಥವಾ ದೊಡ್ಡ ದಾಳಿಗೆ ಸಿದ್ಧವಾಗಬೇಕು ಅಂತ ಎಚ್ಚರಿಸಿದ್ದಾರೆ. ಎಜುಕೇಷನ್ ಟ್ರಸ್ಟ್ಗೆ ಹಣದ ಸಹಾಯ ಮಾಡೋ ನೆಪದಲ್ಲಿ 35 ಲಕ್ಷ ರೂಪಾಯಿ ಹಣ ಪಡೆದು ವಂಚನೆ ಮಾಡಿರೋ ಘಟನೆ ಬೆಂಗಳೂರಿನ ಹೆಣ್ಣೂರಿನಲ್ಲಿ ನಡೆದಿದೆ. ಪ್ರಕರಣ ಸಂಬಂಧ 6 ಜನರ ವಿರುದ್ಧ FIR ದಾಖಲು ಮಾಡಲಾಗಿದೆ. CSR ಫಂಡ್ನಲ್ಲಿ ಬರೋಬ್ಬರಿ 100 ಕೋಟಿ ಸಹಾಯ ಮಾಡುವುದಾಗಿ ವಂಚನೆ ಮಾಡಿದ್ದಾರೆ ಅಂತ ಖಾಸಗಿ ಕಾಲೇಜಿನ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿರುವ ದೂರುದಾರೆ ಆರೋಪವನ್ನ ಮಾಡಿದ್ದಾರೆ. ಆರೋಪಿ ಅಮರಪಲ್ಲಿ ಸುರೇಶ್ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ ಆಪ್ತ ಅಂತ ಹೇಳ್ಕೊಳ್ತಾ ಇದ್ದ. ಕಾಲೇಜು ಟ್ರಸ್ಟ್ಗೆ ಸಹಾಯ ಕೇಳಿದಾಗ ಹೈದರಾಬಾದ್ ಮೂಲದ ವೆಂಕಟರಮಣ ಅನ್ನೋ ವ್ಯಕ್ತಿ ಪರಿಚಯ ಮಾಡಿಕೊಟ್ರು. ಆತ CSR ಫಂಡನ್ನ ಕೊಡಿಸ್ತೀನಿ ಅಂತ ಹೇಳಿ ಹಂತವಾಗಿ 35 ಲಕ್ಷ ಹಣ ಪಡೆದು ವಂಚಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಈ ಬಗ್ಗೆ ಹೆಣ್ಣೂರು ಠಾಣೆಗೆ ದೂರು ಕೊಡಲಾಗಿದೆ. ಪೊಲೀಸರು ಇನ್ನೂ ಯಾರನ್ನೂ ಅರೆಸ್ಟ್ ಮಾಡಿಲ್ಲ ಅಂತ ದೂರುದಾರೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಂತ್ರಾಲಯದಲ್ಲಿ ಗುರುರಾಯರ ಗುರು ವೈಭವೋತ್ಸವ ಸಂಭ್ರಮ ಮನೆ ಮಾಡಿದ್ದು, ಮಠದ ಅಂಗಳದಲ್ಲಿ ಪುಷ್ಕರಣಿಯಲ್ಲಿ ರಾತ್ರಿ ವೇಳೆ ಅದ್ದೂರಿಯಾಗಿ ತೆಪ್ಪೋತ್ಸವ ನೆರವೇರಿಸಲಾಯಿತು. ರಾಯರ ಪಟ್ಟಾಭಿಷೇಕ ಮಹೋತ್ಸವ ಅಂಗವಾಗಿ ಏರ್ಪಡಿಸಿದ್ದ ತೆಪ್ಪೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿದ್ದರು. ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥ ಸ್ವಾಮಿ ತೆಪ್ಪೋತ್ಸವಕ್ಕೆ ಚಾಲನೆ ಕೊಟ್ಟು ಪುಷ್ಕರಣಿಯಲ್ಲಿ ಉತ್ಸವ ಮೂರ್ತಿ ಪ್ರಹ್ಲಾದ ರಾಯರ ಮೆರವಣಿಗೆ ಮಾಡಲಾಯಿತು. ಗುರು ರಾಘವೇಂದ್ರ ಸ್ವಾಮಿಗಳ ಗುರು ವೈಭವೋತ್ಸವದಿಂದ ಮಂತ್ರಾಲಯದ ಕಳೆಗಟ್ಟಿದೆ. ಬೆಳಗ್ಗೆಯಿಂದ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಪ್ರವಚನ, ರಥೋತ್ಸವ ನಡೀತಾ ಇದೆ. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಮಠದ ವತಿಯಿಂದ ಸನ್ಮಾನ ಮಾಡಲಾಗ್ತಿದೆ. ಫೆಬ್ರವರಿ 18ರಿಂದ 24ರವರೆಗೂ 7 ದಿನಗಳ ಕಾಲ ನಡೆಯಲಿರುವ ಗುರು ವೈಭವೋತ್ಸವದಲ್ಲಿ ಫೆಬ್ರವರಿ 24ರಿಂದ 431ನೇ ರಾಯರ ವರ್ಧಂತಿ ಉತ್ಸವ ನಡೆಯಲಿದೆ.